ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಾಗಿದ್ದರೆ ಈ ಮಾಹಿತಿನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವು ಕಾರ್ಮಿಕರಾಗಿದ್ದು ನಿಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ಸಹಾಯಧನ ಸಿಗುತ್ತೆ ಕಾರ್ಮಿಕ ಇಲಾಖೆಯಿಂದ. ನಾನು ಹೇಳ್ತಿರುವಂಥ ಎರಡು ಹೊಸ ಮಾಹಿತಿಗಳ ಬಗ್ಗೆ ನೀವು ತಿಳ್ಕೊಳ್ಳಬೇಕಾಗುತ್ತೆ. ನಾನು ಇಲ್ಲಿ ಒಂದು ಉಚಿತವಾದಂಥ ಒಂದು ಬಸ್ ಪಾಸ್ ಪಡ್ಕೊಳ್ಳೋದು, ಹಾಗೆ ಒಂದು ಕಾರ್ಮಿಕಳು ಏನು ಮಹಿಳೆ ಕಾರ್ಮಿಕಳಾಗಿರ್ತಾಳೆ ಅಂಥವರ ಮಕ್ಕಳ ಒಂದು ಹೆರಿಗೆ ಸಂದರ್ಭದಲ್ಲಿ ಸಿಗುವಂಥ ಸಹಾಯಧನ ಕೂಡ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಇದೆ. ವಿಡಿಯೋನ ಕಾರ್ಮಿಕರಾಗಿದ್ದರೆ ಮಾತ್ರ ನೋಡಿ. ಎಲ್ಲ ಯೂಸ್ ಆಗ್ತಿತ್ತು ಅಂತಂದ್ರೆ ಬೇರೆದವ್ರು ಕೂಡ ನೀವು ಅವ್ರಿಗೆ ನೋಡಿ ಮಾಹಿತಿ. ಕಾರ್ಮಿಕರು ಹತ್ತಿರದ ಇಲ್ಲಿ ನೋಡಿ, ಎಲ್ಲರೂ ಈಗಿನ ಕಾಲದಲ್ಲಿ ಜನ್ರೇಷನ್ ತುಂಬ ಮುಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಮುಂದಿದ್ದರೂ ಕೂಡ ಕೆಲವ್ರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಬೆನಿಫಿಟ್ ಏನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ನಾನು ಯಾಕಂತಂದರೆ ನೋಡಿದ್ದೀನಿ, ಅದ್ರ ಬಗ್ಗೆ ಕನ್ಫರ್ಮೇಷನ್ ಇರೋದಿಲ್ಲ, ಯಾರೂ ಕೂಡ ಹೇಳೋದಿಲ್ಲ. ಅದಕ್ಕಾಗಿ ನೀವು ಕಾರ್ಮಿಕರಾಗಿದ್ದರೆ ಕೂಡ ನೀವು ನೋಡಿ, ಬೇರೆದವ್ರಿಗೂ ಕೂಡ ಈ ಮಾಹಿತಿ ತಿಳಿಸೋದು ತುಂಬ ಅಗತ್ಯವಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಈ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಮುಂದೆ ನಾವು ಹಾಕುವಂಥ ಹೊಸ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಬನ್ನಿ, ಇಲ್ಲಿ ಎರಡು ಅಪ್ಡೇಟ್ಗಳು ನಿಮಗೆ ತಿಳಿಸ್ಕೊಡ್ತೀನಿ. 2025ರಲ್ಲಿ ಕಾರ್ಮಿಕರಿಗೆ ಸಿಗುವಂಥ ಎರಡು ಹೊಸ ಅಪ್ಡೇಟ್ಗಳು ತಿಳಿಸ್ಕೊಡುವಂಥದ್ದು. ಇಲ್ಲಿ ಮೊದಲಿಗೆ ಬಂದು ನಿಮಗೆ ಹೆರಿಗೆ ಸಹಾಯಧನ ತಿಳಿಸ್ಕೊಡ್ತೀನಿ. ಇಲ್ಲಿ ಹೆರಿಗೆ ಸಹಾಯಧನ ನೋಡ್ಕೊಳ್ಬೋದು ನೀವು. ಹೆರಿಗೆ ತಾಯಿ ಲಕ್ಷ್ಮಿ ಬಾಂಡ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ 1 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. 1 ಲಕ್ಷ ರೂಪಾಯಿ ಸಹಾಯಧನ ನೀವು ಯಾವ ರೀತಿ ಪಡ್ಕೊಳ್ಬೋದು ಅದರ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ಕಾರ್ಮಿಕ ನೋಡ್ಬೋದು. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ಸರ್ಕಾರ ಸೇವೆಗಳು, ಹೆರಿಗೆ ಸೌಲಭ್ಯ, ತಾಯಿ ಲಕ್ಷ್ಮಿ ಬಾಂಡ್. ಈ ತಾಯಿ ಲಕ್ಷ್ಮಿ ಬಾಂಡ್ ಒಂದು ನೋಂದಾಯಿತ ನಿರ್ಮಾಣ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆಗೆ ನೀಡುವ ಸಹಾಯಧನ ಆಗಿರುತ್ತದೆ. ಏನು ಕಾರ್ಮಿಕರು ತಾನು ಜನನ ನೀಡಿದಂಥ ಮಗುವಿಗೆ ಸಹಾಯಧನ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯು ನೋಂದಾಯಿತ ಮಹಿಳಾ ಕಾರ್ಮಿಕರಿಂದ ಅರ್ಜಿಯನ್ನು ಪಡೆದು ಆಕೆಯ ಗಂಡು ಹೆಣ್ಣು ಮಗುವಿಗೆ ಜನನಕ್ಕೆ 50,000 ರೂಪಾಯಿ ಸಹಾಯಧನ ಮಂಜೂರು ಮಾಡ್ತಾರೆ. ಯಾವ ರೀತಿ ಅಂತಂದರೆ, 2 ಮಕ್ಕಳಿಗೆ ಸೇರಿ 1 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಇದು ಸಹಾಯಧನ ಅಂದರೆ ನಿಮಗೆ 2 ಮಕ್ಕಳಿಗೆ ಸೇರಿ ಪ್ರತಿ ಮಗುವಿಗೆ 50,000 ರೂಪಾಯಿ ಸಿಗುವಂಥದ್ದು. 2 ಮಕ್ಕಳಿಗೆ ಸೇರಿ ಒಟ್ಟು 1 ಲಕ್ಷ ರೂಪಾಯಿ ಕಾರ್ಮಿಕರಿಗೆ ಸಿಗುವಂಥದ್ದು ಸ್ನೇಹಿತರೆ. ಇದು ನಿಮಗೆ ಇಲ್ಲಿ ಯಾವ ರೀತಿ ಮಂಜೂರು ಮಾಡ್ತಾರೆ ಅನ್ನೋದು ಕೂಡ ನಾನು ಹಲವಾರು ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ದಾಖಲೆಗಳು ಬೇಕಾಗಿರುವಂಥ ದಾಖಲೆಗಳು ನೋಡೋದಾದರೆ, ಪೂರಕ ದಾಖಲೆಗಳು ಯಾವ್ಯಾವು ಅಂತಂದ್ರೆ, 2 ಮಗುವಿನ ಹೆರಿಗೆ ಎಂದು ಅಪ್ಡೇಟ್ ಸಲ್ಲಿಸುವುದು. 2ನೇ ಮಗು ಆಗಿತ್ತಂತಂದರೆ, ಮೊದಲನೇ ಮಗು ಆಗಿತ್ತಂದರೆ ಅಪ್ಡೇಟ್ ಏನು ಅವಶ್ಯಕತೆ ಇರೋದಿಲ್ಲ. ಮತ್ತು ಬ್ಯಾಂಕ್ ಖಾತೆ ಬೇಕಾಗುತ್ತೆ, ಮಕ್ಕಳ ಛಾಯಾಚಿತ್ರ ಬೇಕಾಗುತ್ತೆ, ಮಗು ಮತ್ತು ಗಂಡ ಹೆಂಡತಿ ಇಬ್ಬರು ಜೊತೆಗೆ ನಿಂತಿರುವಂಥ ಒಂದು ಫೋಟೋ ಬೇಕಾಗುತ್ತೆ. ಮಕ್ಕಳನ್ನ ಎತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಅದು ಪ್ರಿಂಟೌಟ್ನ ತೆಗೆದು ಕೊಡಬೇಕಾಗುತ್ತೆ. ಉದ್ಯೋಗ ದೃಢೀಕರಣ ಪತ್ರ ಅಂದರೆ ಇಲ್ಲಿ ನೋಡ್ಬೋದು, ಉದ್ಯೋಗ ದೃಢೀಕರಣ ಪತ್ರ ನೀವು ಸಿಗ್ನೇಚರ್ ಮಾಡಿಸಿ ಕೊಡಬೇಕು. ನೀವು ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಸಾರಾಂಶ ಕೂಡ ಬೇಕಾಗುತ್ತೆ, ಡಿಸ್ಚಾರ್ಜ್ ಕಾರ್ಡ್ ಅಂತ ಹೇಳ್ತಾರೆ, ಅದನ್ನು ಕೂಡ ನೀವು ಕೊಡಬೇಕು. ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗುತ್ತೆ. ಮಗುವಿನ ಜನನದ 6 ತಿಂಗಳೊಳಗೆ ನೀವು ಇಷ್ಟು ದಾಖಲೆಗಳು ತೆಗೆದುಕೊಂಡು 6 ತಿಂಗಳೊಳಗೆ ನೀವು ಅರ್ಜಿನ ಸಲ್ಲಿಸಿದರೆ ನಿಮಗೆ ಮೊದಲನೇ ಮಗುವಿಗೆ 50,000 ಮತ್ತು 2ನೇ ಮಗುವಿಗೆ 50,000 ಸೇರಿ ನಿಮಗೆ 1 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಉಚಿತವಾದಂಥ ಬಸ್ ಪಾಸ್ ಕೂಡ ನಿಮಗೆ ಸಿಗುವಂಥದ್ದು. ಉಚಿತವಾದಂಥ ಬಸ್ ಪಾಸ್ ನೀವು ಪಡ್ಕೊಳ್ಬೇಕು. ಯಾವ ರೀತಿ ಪಡ್ಕೊಳ್ಬೇಕಂತ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಉಚಿತವಾದಂಥ ಬಸ್ ಪಾಸ್ ನೀವು ಪಡಿಬೇಕು ಅಂತಂದರೆ ನೀವು ಕೂಡ ಕಾರ್ಮಿಕರಾಗಿರಬೇಕು. ಕಾರ್ಮಿಕರಾಗಿ ನೀವು ಕೂಡ ನೋಂದಾಯಿಸ್ಕೊಂಡಿದ್ದರೆ ನಿಮಗೂ ಕೂಡ ಉಚಿತವಾದಂಥ ಬಸ್ಸಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡ್ಬೋದು, BMTC ಬಸ್ ಪಾಸ್ ಸೌಲಭ್ಯ ಕೂಡ ಇಲ್ಲಿ ಕಾರ್ಮಿಕರಿಗೆ ಸಿಗುವಂಥದ್ದು ಸ್ನೇಹಿತರೆ. ಇದನ್ನು ಕೂಡ ಇದು BBMPಯಲ್ಲಿ ಇರುವಂಥ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂಥ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುತ್ತೆ. ಇದಕ್ಕೂ
ಉಚಿತವಾದಂಥ ಒಂದು ಬಸ್ ಪಾಸ್ ನೀವು ಪಡಿಬೇಕಂತಂದ್ರೆ ನೋಂದಾಯಿತ ಫಲಾನುಭವಿಗಳು ಗುರುತಿನ ಚೀಟಿ ಇರಬೇಕು, ಅಂದರೆ ಕಾರ್ಮಿಕ ಕಾರ್ಡ್ ಇರಬೇಕು, ಹಾಗೆ ಆಧಾರ್ ಕಾರ್ಡ್ ಇರಬೇಕು ಮತ್ತು 2 ಸ್ಟಾಂಪ್ ಅಳತೆಯ ಭಾವಚಿತ್ರಗಳು ಫೋಟೋಗಳು ಬೇಕಾಗುತ್ತೆ. ಇಷ್ಟು ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಕೂಡ ಬೆಂಗಳೂರಲ್ಲಿ ಏನಾದರೂ ಕಾರ್ಮಿಕರ ಕೆಲಸ ಮಾಡ್ತಾಯಿದ್ರೆ ಕಾರ್ಮಿಕರಾಗಿದ್ದರೆ ನೀವು ಬೆಂಗಳೂರಲ್ಲಿ BMTCಯಲ್ಲಿ ನೀವು ಪ್ರಯಾಣ ಮಾಡಲಿಕ್ಕೆ ಉಚಿತವಾಗಿರುತ್ತೆ. ನೀವು ಕೂಡ ಈ ಒಂದು ಸೌಲಭ್ಯ ಕೂಡ ಪಡ್ಕೊಳ್ಬೋದು. 2025ರಲ್ಲಿ ಕೂಡ ಇದು ಸೌಲಭ್ಯ ನಿಮಗೆ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಕೆಲಸ ಮಾಡುತ್ತೆ. ನಿಮ್ಮ ಇದ್ದಂಥ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡಲಿಕ್ಕೆ ವೆಚ್ಚವನ್ನು ಭರಿಸದೆ ನೀವು ಉಚಿತವಾಗಿ ಪ್ರಯಾಣನ ಮಾಡಲಿಕ್ಕೆ ಸರ್ಕಾರ ಒಂದು ಸಹಾಯಧನ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಕಾರ್ಮಿಕ ಇಲಾಖೆಯಿಂದ ಸಿಗುವಂಥ 2 ಅಪ್ಡೇಟ್ಗಳು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಆ ಒಂದು ಕಾರಣದಿಂದ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಈ ಮಾಹಿತಿ ಈ ವಿಡಿಯೋದಿಂದ ಅಂತ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಗೊತ್ತಿದ್ದವರು ಬಿಡಿ, ಗೊತ್ತಿರಲಾರ್ದವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.